ಶ್ರೀ ಗುರುಭ್ಯೋ ನಮಃ. ಜೀವ ಪರಮಾತ್ಮ ಅಧಿಭೂತ ಅಧಿದೈವೇಶು ಶ್ರುತೀನಾಂ ಪರಸ್ಪರ ವಿರೋಧಂ ಅಪಾಕರೋತಿ ಅನೇನ ಪಾದೇನ. ನಾನೀಗ ಓದ್ತಿರುವುದು ಬ್ರಹ್ಮಸೂತ್ರ ಭಾಷ್ಯದ ಎರಡನೇ ಅಧ್ಯಾಯದ 3ನೇ ಪಾದದ ಮೊದಲ ವಿಯದಧಿಕರಣ ಏನಿದೆ, ಆ ವಿಯದಧಿಕರಣಕ್ಕೆ ಸಂಬಂಧಪಟ್ಟಂಥ ಮೊದಲನೇ ವಾಕ್ಯವನ್ನು ಈ ವೇದಗಳನ್ನು ನಾವು ಓದ್ತಾ ಹೋದಾಗ ಅಲ್ಲಿ ಯಾವುದು ನಿತ್ಯ ಯಾವುದು ಅನಿತ್ಯ ಅನ್ನೋದ್ರ ಬಗ್ಗೆ ಅನೇಕ ಗೊಂದಲಗಳು ನಮಗೆ ಕಾಣಿಸ್ಕೊಳ್ಳುವಂಥ ಸಾಧ್ಯತೆ ಇದೆ. ಯಾಕೆ ಹಾಗೆ? ಏನಾಗ್ತದೆ ಅಂದರೆ, ಅದರಲ್ಲಿ ಜೀವ ಪರಮಾತ್ಮ ಮತ್ತೆ ಅಧಿಭೂತ ಅಧಿದೈವ. ಜೀವ ಪರಮಾತ್ಮ ಅಂದರೆ ನಮಗೆ ಗೊತ್ತು. ಅಧಿಭೂತ ಅಂದರೆ ಈ ಪಂಚಮಹಾಭೂತಗಳು ಮೊದಲಾದದ್ದು. ಮತ್ತೆ ಅಧಿದೈವ ಅಂದರೆ ಅದಕ್ಕೆ ಈ ಅಭಿಮಾನಿಗಳಾದಂತಹ ದೇವತೆಗಳು, ಹೀಗೆ ಇವರೆಲ್ಲ ಇದ್ದಾರೆ. ಇವರಲ್ಲಿ ಇವರ ಉತ್ಪತ್ತಿ, ಇದರಲ್ಲಿ ಹುಟ್ಟಿದ್ಯಾವುದು, ಹುಟ್ಟದೇ ಇದ್ದದ್ದು ಯಾವುದು, ನಿತ್ಯ ಯಾವುದು ಅನಿತ್ಯ ಯಾವುದು ಅಂತ ಬಗ್ಗೆ ನಮಗೆ ಒಂದಿಷ್ಟು ಗೊಂದಲ ಆಗುವಂಥ ಸಾಧ್ಯತೆ ಇದೆ. ಅದನ್ನು ಇಲ್ಲಿ ನಿರಾಕರಣೆ ಮಾಡ್ತಾ ಇದ್ದಾರೆ. ಅದಕ್ಕೆ ರಾಘವೇಂದ್ರ ಸ್ವಾಮಿಗಳು ತತ್ವಮಂಜರಿ ವ್ಯಾಖ್ಯಾನದಲ್ಲಿ 37ನೇ ಗದ್ಯ ಭಾಗದಲ್ಲಿ ಹೀಗೆ ಅದರ ವಿವರಣೆ ಒಂದಿಷ್ಟನ್ನ ಕೊಡ್ತಾರೆ. ನಾನು ಏವ ಮುಕ್ತದಿಶ ಯುಕ್ತಿ ಸಮಯಾನ ಆಭಾಸತ್ವೇನ. ನೀವೇ ಹಿಂದೆ ಹೇಳಿದ್ರಿ, ಯುಕ್ತಿಗಳು, ಪರವಾದಿಗಳು ಹೇಳಿದಂಥ ಯುಕ್ತಿಗಳು ಮತ್ತೆ ಅವರು ಹೇಳುವಂಥ ಸಿದ್ಧಾಂತ ಅದ್ಯಾವ ಎಲ್ಲವೂ ಕೂಡ ಆಭಾಸ, ಅಂದರೆ ಅಪ್ರಮಾಣ ಅಂತ ನೀವು ಪ್ರತಿಪಾದಿಸಿದ್ರಿ. ಆದರೆ ಪ್ರತಿಪಾದಿಸಿ ವಿಷ್ಣೋ ಉಕ್ತ ಸೃಷ್ಟತ್ವಾದಿ ಗುಣಾನಾಂ ತದ್ವಿರುತ್ತತ್ವ ಅಭಾವೇಪಿ. ಭಗವಂತನಿಗೆ ಗುಣಗಳನ್ನು ನೀವು ಪ್ರತಿಪಾದನೆ ಮಾಡ್ತೀರಿ, ಸರ್ವಗುಣವತ್ವವನ್ನು. ಆ ಸರ್ವಗುಣವತ್ವಕ್ಕೆ ಯಾವುದೇ ರೀತಿಯಾದ ವಿರೋಧ ಇಲ್ಲ. ಬೇರೆ ಯಾವುದೇ ಸಿದ್ಧಾಂತದ, ಬೇರೆ ಯಾವುದೇ ಯುಕ್ತಿಯ ವಿರೋಧವೂ ಕೂಡ ಇಲ್ಲ ಅಂತೆಲ್ಲ ನೀವು ಪ್ರತಿಪಾದನೆ ಮಾಡಿದ್ರಿ. ಅದು ಬಿಟ್ಟು ಬಿಡೋಣ. ಆದರೆ ಈ ವೇದದಲ್ಲಿ ನಿಮಗೆ, ನಿಮ್ಮ ಸಿದ್ಧಾಂತಕ್ಕೆ ವೇದದಿಂದಲೇ ವಿರೋಧ ಇದೆಯಲ್ವಾ ಅಂತ ಒಂದು ಪ್ರಶ್ನೆ ಈಗ ಮಾಡ್ತಾ ಇದ್ದಾರೆ. ಯಾಕೆ ವೇದದಿಂದಲೇ ವಿರೋಧ ಅಂದ್ರೆ, ಅಧಿಭೂತ ಅಧಿದೈವ ಅಧಿಭೂತಾದಿ ಅನಾದಿತ್ವ ಆವೇದಕ ಶ್ರುತಿ ವಿರುದ್ಧತ್ವ. ಈ ಶ್ರುತಿಗಳು, ಕೆಲವು ವೇದವಾಕ್ಯಗಳು ಅಧಿಭೂತಕ್ಕೆ ಮತ್ತೆ ಅಧಿದೈವಕ್ಕೆ ಅನಾದಿತ್ವವನ್ನು ಪ್ರತಿಪಾದನೆ ಮಾಡ್ತಾ ಇವೆ. ಅವು ಎಲ್ಲ ಅನಾದಿಗಳಾಗಿ ಬಿಟ್ರೆ ಭಗವಂತ ಅವುಗಳನ್ನು ಸೃಷ್ಟಿಸುವುದು ಹೇಗೆ ಮತ್ತೆ ಸೃಷ್ಟಿಸುವುದು ಯಾಕೆ? ಸೃಷ್ಟಿಸುವುದು ಕೂಡ ಸಾಧ್ಯ ಇಲ್ಲ. ಅವು ಸಾಧಿಯಾಗಿದ್ರೆ ಅದಕ್ಕೊಂದು ಹುಟ್ಟಿರಬೇಕು. ಆ ಹುಟ್ಟನ್ನು ಕೊಡ್ಲಿಕ್ಕೆ ಈ ಭಗವಂತ ಸರ್ವಕರ್ತ ಆಗಬೇಕು. ಅವಕ್ಕೆ ಹುಟ್ಟಿಲ್ಲ ಅಂತ ವೇದವಾಕ್ಯನ ಹೇಳ್ತಾ ಇದೆಯಲ್ಲ. ಅಂತ ಕೆಲವು ಪಂಚಮಹಾಭೂತಗಳಿಗೆ ಮತ್ತು ಅದರ ಅಭಿಮಾನಿ ದೇವತೆಗಳಿಗೆ ಹುಟ್ಟಿಲ್ಲ ಅಂತ ವೇದವಾಕ್ಯನೇ ಹೇಳ್ತಾ ಇದೆ. ಈಗ ವೇದವಾಕ್ಯವೇ ಹೇಳ್ತಾ ಇದ್ದಾಗ ನಿಮ್ಮ ಭಗವಂತನ ಸರ್ವಕರ್ತೃತ್ವವಾದ ನಿಮ್ದೇನಿದೆ, ಆ ವಾದಕ್ಕೆ ಈ ವೇದದಿಂದಲೇ ವಿರೋಧ ಬಂತಲ್ಲ ಅಂತ ಈಗೊಂದು ಪ್ರಶ್ನೆ. ಇತ್ಯತಃ ಈ ಒಂದು ಪ್ರಶ್ನೆಗೆ ಉತ್ತರ ರೂಪವಾಗಿ ಶ್ರುತಿ ವಿರೋಧಂ ಪರಿಹರ್ತು ತೃತೀಯ ಪಾದ ಪ್ರವೃತ್ತ. ರಾಘವೇಂದ್ರ ಸ್ವಾಮಿ ಹೇಳೋ ಮಾತು, ಶ್ರುತಿಯಿಂದ ನಮ್ಮ ಸಿದ್ಧಾಂತಕ್ಕೆ ವಿರೋಧ ಬಂದರೆ ಅದನ್ನು ಪರಿಹಾರ ಮಾಡಲಿಕ್ಕಾಗಿ ಈಗ ಹೊರಟಿದ್ದಾರೆ. ಅದನ್ನೇ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಶ್ರುತೀನಾಂ ಪರಸ್ಪರ ವಿರೋಧಂ ಅಂತ ಹೇಳಿದ್ದಾರೆ ಅಷ್ಟೇ. ತೃತೀಯ ಪಾದ ಪ್ರವೃತ್ತ ತದರ್ಥೋಕ್ತಿ ಪರತೆಯ ಉಕ್ತಾ ಗುಣಾಶ್ಚ ವಿರುದ್ಧಾ ಇತಿ ಅಂತಿಮಾರ್ಧಂ ಅತ್ರಾಪಿ ಆಕೃಷ್ಯೋದ್ಯಂ. ಈ ಆಚಾರ್ಯರು ಇಲ್ಲೇನು ಹೇಳ್ತಿದ್ದಾರಲ್ಲ, ತೃತೀಯ ಪಾದದ ಆರಂಭವನ್ನೇ ಮಾಡ್ತಾ ಇದ್ದಾರಲ್ಲ ಈಗ, ಅದಕ್ಕೆ ಪೂರ್ವಕವಾಗಿ ವಾಕ್ಯವನ್ನು ಹೊಂದಿಸಿಕೊಳ್ಳುವ ದೃಷ್ಟಿಯಿಂದ ಈ ಬ್ರಹ್ಮಸೂತ್ರ ಭಾಷ್ಯದಲ್ಲಿ, ಈ ಅಣುಭಾಷ್ಯದಲ್ಲಿ ಉಕ್ತಾ ಗುಣಾಶ್ಚ ವಿರುದ್ಧ ತಸ್ಯ ವೇದೇನ ಸರ್ವಶಃ ಅಂತ ಬರ್ತದಲ್ಲ ಕೊನೆಗೆ, ಆ ವಾಕ್ಯವನ್ನ ಈಗ ಮೊದಲೇ ನಾವು ಅರ್ಥದ ಸೌಕರ್ಯಕ್ಕಾಗಿ ಇಟ್ಕೊಳ್ಬೇಕು. 2ನೇ ಅಧ್ಯಾಯದ 8ನೇ ಶ್ಲೋಕ,
ಅಣುಭಾಷ್ಯದ 2ನೇ ಅಧ್ಯಾಯ 8ನೇ ಶ್ಲೋಕ. ಸರ್ವದೋಷೋಜಿತಸ್ತಸ್ಮಾತ್ ಭಗವಾನ್ ಪುರುಷೋತ್ತಮಃ ಉಕ್ತ ಗುಣಾಶ್ಚ ಅವಿರುದ್ಧಾ ತಸ್ಯ ವೇದೇನ ಸರ್ವಶಃ. ಎಲ್ಲ ವೇದಗಳಿಂದಲೂ ಶಾಸ್ತ್ರಗಳಿಂದಲೂ ಭಗವಂತನಿಗೆ ಪ್ರತಿಪಾದಿತವಾದ ಗುಣಗಳೆಲ್ಲವೂ ಕೂಡ ಅವಿರುದ್ಧ, ಯಾವುದೇ ಶಾಸ್ತ್ರದ ಯುಕ್ತಿಯ ವಿರೋಧ ಅದಕ್ಕಿಲ್ಲ ಅಂತ ಕೊನೆಗೇನು ಬಂದಿದೆಯಲ್ಲ ಅದನ್ನು ಅತ್ರಾಪಿ ಈ ಮೊದಲೇ ಅದನ್ನು ಆಕರ್ಷಣೆ ಮಾಡಿಕೊಂಡು ಮುಂದೆ ಬರುವುದನ್ನು ಈಗ ಮೊದಲೇ ಇಟ್ಕೊಳ್ಬೇಕು ಅರ್ಥದ ಸೌಕರ್ಯಕ್ಕಾಗಿ. ಮತ್ತೊಮ್ಮೆ ಆವಾಗ ಇನ್ನೊಂದ್ಸರಿ ನೋಡ್ತಾರೆ, ಈಗ ಒಂದ್ಸರಿ ನೋಡ್ಬೇಕು ಅದನ್ನ ಅಂತ ಅದರ ತಾತ್ಪರ್ಯ. ತಥಾಹಿ ಏನಾಯ್ತು, ಏನು ಒಟ್ಟಾರೆ ತಾತ್ಪರ್ಯ ಏನಾಯ್ತು ಅಂದ್ರೆ, ಪೂರ್ವಾಧ್ಯಾಯೇ ಅಶೇಷ ಸಮನ್ವಯೇನ ಉಕ್ತಾಹ. ಹಿಂದಿನ 1ನೇ ಅಧ್ಯಾಯದಲ್ಲಿ ಎಲ್ಲ ಶಬ್ದಗಳನ್ನು ಭಗವಂತನಲ್ಲಿ ಸಮನ್ವಯಿಸಿ ನಾವು ತೋರಿಸಿದ್ದೇವೆ. ಸಮನ್ವಯೇನ ಉಕ್ತಾಹ, ಹಾಗೆ ಸಮನ್ವಯದ ಮೂಲಕವಾಗಿ ಹೇಳಲ್ಪಟ್ಟಂತಹ ಸೃಷ್ಟತ್ವ ಮೊದಲಾದ ಗುಣಗಳೇನಿವೆಯಲ್ಲ, ಹರೇಹೇ ಸೃಷ್ಟತ್ವಾದಯ ಗುಣಾಹ, ಸರ್ವಶಃ ಅಂದರೆ ಸರ್ವೇ ಅಂತ ಅರ್ಥ. ಎಲ್ಲ ಗುಣಗಳು ಕೂಡ ವೇದೇನ ಅವಿರುದ್ಧ, ಅವುಗಳಿಗೆ ಯಾವುದೇ ರೀತಿಯಾದ ವೇದದ ವಿರೋಧ ಇಲ್ಲ. ಉಕ್ತಾಹ ಸೂತ್ರಕೃತಾಹ ಪ್ರತಿಪಾದಿತಾಹ ಇತ್ಯರ್ಥ. ಭಗವಂತನಲ್ಲಿ ಗುಣಗಳನ್ನು ಪ್ರತಿಪಾದನೆ ಮಾಡುವಾಗ ಆ ಗುಣಗಳಿಗೆ ಯಾವುದೇ ರೀತಿಯಾದ ವಿರೋಧವಿಲ್ಲದಂತೆಯೇ ವೇದವ್ಯಾಸರು ಪ್ರತಿಪಾದನೆ ಮಾಡಿದ್ದಾರೆ. ವಾಸ್ತವಿಕವಾಗಿ ಅವುಗಳಿಗೆ ವಿರೋಧ ಇಲ್ಲವೂ ಇಲ್ಲ, ಮತ್ತೆ ಆ ವಿರೋಧ ಇಲ್ಲದೇ ಇರುವುದನ್ನು ಸ್ಪಷ್ಟವಾಗಿ ವ್ಯಾಸರು ತೋರಿಸಿಯೂ ಇದ್ದಾರೆ. ಹರೇಹೇ ಸೃಷ್ಟತ್ವಾದಿ ಗುಣವತ್ವೇ ಆಕಾಶಾದ್ಯನುತ್ಪತ್ತಿ ಶ್ರುತ್ಯವಿರೋಧಂ ವಕ್ತಿ ಅಸ್ಮಿನ್ ಪಾದೆ ಇತಿ ಯಾವತ್ತ. ವಕ್ತ ಯಸ್ಮಿನ್ ಪಾದೆ ಅಂತಾಗಿದೆ. ವಕ್ತ ಅದು ಆ ಪ್ರಿಂಟ್ ತಪ್ಪಾಗಿರೋದನ್ನು ವಕ್ತ್ಯಸ್ಮಿನ್ ಪಾದೆ ಅಂತ ಹೀಗೆ ತಿದ್ದುಕೊಳ್ಳೋದು. ಈ ಪಾದದಲ್ಲಿ ಏನು ಹೇಳ್ತಿದ್ದಾರೆ ಅಂದ್ರೆ, ಈ ಭಗವಂತನಿಗೆ ಸೃಷ್ಟತ್ವಾದಿ ಗುಣಗಳನ್ನ ನಾವು ಹೇಳಬೇಕಾಗಿದೆ. ಸೃಷ್ಟತ್ವಾದಿ ಗುಣ ಹೇಳಬೇಕಾದ್ರೆ ಅದಕ್ಕೊಂದು ವಿರೋಧ ಇದೆ, ವೇದದಲ್ಲೇ ವಿರೋಧ ಇದೆ. ಅದೇ ಆಕಾಶ ಮೊದಲಾದ ವಸ್ತುಗಳು ಉತ್ಪನ್ನವಾಗಿಲ್ಲ, ಅವು ಯಾವು ಹುಟ್ಟಿಲ್ಲ, ಅನಾದಿ ಕಾಲದಿಂದ ಇರುವಂಥವು ಅಂತ ಹೇಳುವಂಥ ಕೆಲವು ವೇದವಾಕ್ಯಗಳಿವೆ. ಹೀಗೊಂದು ವೇದವಾಕ್ಯ ಹೇಳಿಬಿಟ್ರೆ ಆ ಅನಾದಿಯಾದಂತಹ ಆಕಾಶ ಮೊದಲಾದವುಗಳನ್ನು ಸೃಷ್ಟಿ ಮಾಡಲಿಕ್ಕೆ ಭಗವಂತ ಯಾಕೆ ಬೇಕು ಅಂತ ಪ್ರಶ್ನೆ ಬಂದ್ಬಿಡ್ತದೆ. ಅದರಿಂದ ಆಕಾಶಾದಿಗಳಿಗೆ ಅನುತ್ಪತ್ತಿಯನ್ನು ಹೇಳುವ ಅಂದ್ರೆ ಹೇಳುತ್ತಿರುವಂತೆ ಕಾಣುವ ಅಂತ ತಿಳ್ಕೋಬೇಕು ನಾವು. ಹೇಳ್ತಿರುವಂತೆ ಕಾಣುವಂತಹ ಶ್ರುತಿಗಳ ವಿರೋಧವನ್ನ ಈ ಇದರಲ್ಲಿ ಪ್ರತಿಪಾದನೆ ಮಾಡ್ತಾ ಇದ್ದಾರೆ. ಅದಕ್ಕೂ ಕೂಡ ಶ್ರುತಿ ಇದ್ದೇ ಇದೆ, ಅದಕ್ಕೂ ಕೂಡ ಉತ್ಪತ್ತಿ ಇದ್ದೇ ಇದೆ. ಆಕಾಶ ಇತ್ಯಾದಿಗಳಿಗೆ ಉತ್ಪತ್ತಿ ಇಲ್ಲ ಅಂತ ನೀವು ತಿಳ್ಕೊಂಡಿದ್ದೀರಿ. ಆದರೆ ಒಂದು ರೀತಿಯಾದ ಉತ್ಪತ್ತಿ ಅದು ಆಕಾಶಕ್ಕೂ ಕೂಡ ಇದ್ದೇ ಇದೆ, ಆಕಾಶ ಮೊದಲಾದವುಗಳಿಗೆ ಇದ್ದೇ ಇದೆ. ಹಿಂದೆ ಇದನ್ನು ಹೇಳಿದ್ದೇವೆ ನಾವು, ಪರಮಾತ್ಮನನ್ನು ಹೊರತುಪಡಿಸಿದರೆ ಲಕ್ಷ್ಮೀದೇವಿಗೂ ಕೂಡ ಒಂದಲ್ಲ ಒಂದು ರೀತಿಯಾದ ಉತ್ಪತ್ತಿ ಇದೆ, ಒಂದಲ್ಲ ಒಂದು ರೀತಿಯಾದ ನಾಶ ಇದೆ ಅಂತ ಬೇರೆ ಬೇರೆ ಕಡೆ ಬಂದಿದೆ. ಅದು ಸರ್ವವಿಧ ಚತುರ್ವಿಧ ನಾಶರಹಿತನಾದವನು ಪರಮಾತ್ಮ ಮಾತ್ರ ಅಂತ ಹಿಂದೆ ಬಂದಿದೆ. ಹಾಗೇನೆ ಉತ್ಪತ್ತಿಯೂ ಕೂಡ ಆಕಾಶಕ್ಕೂ ಕೂಡ ಒಂದಲ್ಲ ಒಂದು ರೀತಿಯಾದ ಉತ್ಪತ್ತಿ ಇದ್ದೇ ಇದೆ. ಆಕಾಶಕ್ಕೆ, ಆಕಾಶದ ಅಭಿಮಾನಿಯಾದ ದೇವತೆಗಳಿಗೆ ಮತ್ತೆ ಲಕ್ಷ್ಮೀದೇವಿಗೆ, ಅವಳು ಕೂಡ ಆಕಾಶದ ಅಭಿಮಾನಿ. ಗಣೇಶ, ಪಾರ್ವತಿ, ಅದರ ಜೊತೆಗೆ ಆಕಾಶದ ಅಭಿಮಾನಿಯಾದ ಲಕ್ಷ್ಮೀದೇವಿ, ಅವಳಿಗೂ ಕೂಡ ಉತ್ಪತ್ತಿ ಇದ್ದೇ ಇದೆ. ಆಕಾಶಕ್ಕೂ ಕೂಡ, ಜಡವಾದ ಆಕಾಶಕ್ಕೂ ಕೂಡ ಉತ್ಪತ್ತಿ ಇದೆ. ಹೀಗೆ ಒಂದೊಂದು ಅದು ಇಲ್ಲಿ ಉತ್ಪತ್ತಿ ಅನ್ನೋದೆಲ್ಲ ಟೆಕ್ನಿಕಲ್ ಉತ್ಪತ್ತಿ, ಪಾರಿಭಾಷಿಕವಾದ ಉತ್ಪತ್ತಿ. ಅದು ಇಲ್ಲದೇ ಇರುವ ಆಕಾಶ ಹುಟ್ಟೋದಂತ ಅರ್ಥ ಅಲ್ಲ. ನಾಶ ಅಂದ್ರೂ ನಾಶ ಚತುರ್ವಿಧವಾದ ನಾಶ ಹೇಳ್ತಾರೆ. ಅದರಲ್ಲಿ ಅಪೂರ್ಣತ ಅನ್ನೋದು ಒಂದು ನಾಶ. ವಸ್ತು ನಷ್ಟ ಆಗದೆ ಇರಬಹುದು, ಲಕ್ಷ್ಮೀದೇವಿ ನಷ್ಟ ಆಗದೆ ಇರಬಹುದು, ಆದರೆ ಅವಳಿಗೂ ಅಪೂರ್ಣತ್ವ ಅನ್ನೋದು ಇದೆಯಲ್ಲ. ಆದ್ರಿಂದ ಅಪೂರ್ಣತ್ವ ಅನ್ನೋ ನಾಶ ಅವಳಿಗೂ ಇದೆ ಅಂತ ಹೇಳ್ತಾರೆ. ಆ ಥರ ಉತ್ಪತ್ತಿಯೂ ಕೂಡ ಇದೊಂದು ರೀತಿಯಾದ ತಾಂತ್ರಿಕವಾದ ಪಾರಿಭಾಷಿಕವಾದಂಥ ಉತ್ಪತ್ತಿ. ಅದು ಹೇಗೆ ಅಂತೆಲ್ಲ ಮುಂದೆ ಮುಂದೆ ಹೇಳ್ತಾರೆ. ಅಂತೂ ಅದು ಅಂಥ ಒಂದು ಉತ್ಪತ್ತಿ ಅವಳಿಗೂ ಇದೆ ಅಂತ, ಅದಕ್ಕೂ ಕೂಡ ಇದೆ ಅಂತ ಅರ್ಥ.
ಅಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.